ನಮ್ಮ ಗಮ್ಯ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಅದು ಏರೋಪ್ಲೈನ್ ಮತ್ತು ಹೆಲಿಕಾಪ್ಟರ್. ಹಲೋ ಫ್ರೆಂಡ್ಸ್, ನೋಡಿ ನಮ್ಮ ಗವ್ಯ ಸ್ಕೂಲಿಂದ ಬಂದ್ಲು. ನೋಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಬಾಯ್ ಬಾಯ್ ಬಾಯ್. ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಫ್ರೈಡೇ ಬ್ಲಾಗ್ ಆಗಿರುತ್ತೆ. ಸೊ ಇನ್ನು ಫ್ರೈಡೇ ನಾನಂತೂ ಬೆಳಗ್ಗೆ ಇವತ್ತು 6:30ಗೆ ಎದ್ದಿದ್ದೀನಿ. ಇನ್ನು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಿಸಿನೀರನ್ನ ಕುಡಿತಾ ಇದ್ದೀನಿ. ಸೊ ನಾನಂತೂ ಇವಾಗ ಪ್ಲೇನ್ ಬಿಸಿನೀರನ್ನ ಕುಡಿತಾ ಇದ್ದೀನಿ. ಇವತ್ತಂತೂ ನಾನು ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿರೋ ಬ್ರೇಕ್ಫಾಸ್ಟ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದೇನಂತಂದರೆ ಆಂಧ್ರ ಸ್ಟೈಲಲ್ಲಿ ಪೆಸರಟ್ಟು. ಫಸ್ಟ್ ಇಲ್ಲಿ ಇಂಗ್ರೀಡಿಯೆಂಟ್ಸ್ ನೋಡೋಣ. 1 ಕಪ್ ತೊಗೊಂಡಿದ್ದೀನಿ. 2 ಕಪ್ಪಷ್ಟು ಗ್ರೀನ್ ಮೂಂಗ್ ದಾಲ್ ತೊಗೊತಾ ಇದ್ದೀನಿ. ಸೊ 2 ಕಪ್ಗೆ ಮೂಂಗ್ ದಾಲ್ಗೆ ನಾನು ಅರ್ಧ ಕಪ್ಪಷ್ಟು ಅಕ್ಕಿನ ತೊಗೊತಾ ಇದ್ದೀನಿ. ಸೊ ಅಕ್ಕಿ ಹಾಕೋದ್ರಿಂದ ನಮಗೆ ಇದು ದೋಸೆ ಸ್ವಲ್ಪ ಕ್ರಿಸ್ಪಿ ಆ್ಯಂಡ್ ಕ್ರಂಚಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ರಾತ್ರಿ ಫುಲ್ ನೆನೆಸ್ಕೊಂಡು ನಾವು ಬೆಳಗ್ಗೆನೇ ಹಾಗೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಇನ್ಸ್ಟ್ಯಾಂಟಾಗೆ ದೋಸೆ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ನಿಮಗೆ ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನೆಂದಿದೆ ಮೂಂಗ್ ದಾಲು. ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಇದು ಕ್ವಾಂಟಿಟಿ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು 2 ಭಾಗ ಮಾಡ್ಕೊಂಡಿದ್ದೀನಿ. ಫಸ್ಟ್ 1 ಭಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದಕ್ಕೆ 1 ಇಂಚಷ್ಟು ಶುಂಠಿ, 4 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಹಾಕ್ಕೊತೀನಿ. ಆಮೇಲೆ ಮಿಕ್ಕಿರೋದು ಇನ್ನೊಂದು ರೌಂಡ್ ಹಾಕ್ಕೊತೀನಿ. ಸೊ ನಾವು ಶುಂಠಿ, ಇದು ಹಸಿಮೆಣಸಿನ್ಕಾಯಿ, ಸಾಲ್ಟು ಎಲ್ಲದಕ್ಕೂ ಹಾಕ್ಕೋಬಾರ್ದು. ಲೈಕ್ ಫಸ್ಟ್ 1 ಟೈಮ್ ಗ್ರೈಂಡ್ ಮಾಡ್ತೀವಲ್ಲ ಅದಕ್ಕೂ ಒಂದ್ಸತಿ ಹಾಕ್ಕೊಂಡ್ರೆ ಸಾಕು. ಮತ್ತು ಇನ್ನೊಂದು ಭಾಗ ಹಾಕ್ತೀವಲ್ಲ, ಸೊ ಅವಾಗೇನು ಹಾಕೋ ಅವಶ್ಯಕತೆ ಇಲ್ಲ. ಫಸ್ಟ್ ಟೈಮ್ ಹಾಕಿದಾಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಮುಗೀತು. ಬಟ್ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕ್ಕೋಬಾರ್ದು. ಜಸ್ಟ್ ಅದು ಫ್ಲೇವರ್ ಇರಬೇಕು ಅಷ್ಟೇ. ಆಮೇಲೆ ಶುಂಠಿ ನಿಮಗೆ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬಟ್ ಹಾಕ್ಕೊಂಡ್ರೇ ಅದು ರಿಯಲ್ ಟೇಸ್ಟ್ ಚೆನ್ನಾಗಿರೋದು. ನಮ್ಮ ಆಂಧ್ರ ಸ್ಟೈಲಲ್ಲಿ ಕಂಪಲ್ಸರಿ ನಾವು ಹಾಕೇ ಮಾಡ್ತೀವಿ. ಸೊ ಇವಾಗ ನೋಡಿ 2 ಭಾಗನೂ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡಿ ಹೀಗೆ ಇರಬೇಕು. ನಾವು ಗ್ರೈಂಡ್ ಮಾಡಬೇಕಾದ್ರೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಡಿ. ಆ್ಯಂಡ್ ಗ್ರೈಂಡ್ ಮಾಡಾದಮೇಲೆ ಮತ್ತೆ ನೀರನ್ನು ಹಾಕಬೇಡಿ. ನೋಡಿ ಕನ್ಸಿಸ್ಟೆನ್ಸಿ ಹೀಗೆ ಇರಬೇಕು ಕಂಪಲ್ಸರಿ. ಹೀಗಿದ್ರೇ ನಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಕ್ರಂಚಿ ಆ್ಯಂಡ್ ಕ್ರಿಸ್ಪಿ ಆ್ಯಂಡ್ ತುಂಬ ತೆಳ್ಳು ಕೂಡ ಬರುತ್ತೆ ದೋಸೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಸೈಡಿಗೆ ಎತ್ತಿಟ್ಕೊತೀನಿ. ಅಷ್ಟರಲ್ಲಿ ನಾನು ಚಟ್ನಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ಚೆನ್ನಾಗಿರುತ್ತೆ ಆ್ಯಂಡ್ ಶೇಂಗಾ ಚಟ್ನಿ ಚೆನ್ನಾಗಿರುತ್ತೆ, ಮತ್ತು ಕಾಯಿ ಚಟ್ನಿ, ಯಾವುದಾದ್ರೂ ಆನಿಯನ್ ಚಟ್ನಿ ಯಾವುದಾದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಪ್ಲೈನಾಗೂ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ಇವಾಗ ಚಟ್ನಿ ಕೂಡ ಪ್ರಿಪೇರ್ ಮಾಡಿದ್ದಾಯಿತು. ಇನ್ನು ಮಕ್ಕಳಿಗೆ ಫಸ್ಟ್ ರೆಡಿ ಮಾಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನಂತೂ ಮಕ್ಕಳಿಗೆ ನಾನು ತಿಂಡಿ ಪ್ರಿಪೇರ್ ಮಾಡಿಬಿಟ್ಟು ಆಮೇಲೆ ಮಕ್ಕಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಆಮೇಲೆ ತಿಂಡಿನ ಕೊಡ್ತೀನಿ. ದೋಸೆ ಆ ಥರ ಆದರೆ ಮಕ್ಳಿಗೂ ಕೂಡ ಬಿಸಿ ಬಿಸಿಯಾಗಿರಬೇಕು. ಆ್ಯಂಡ್ ನಮ್ಮ ಹಸ್ಬೆಂಡ್ಗೂ ಬಿಸಿ ಬಿಸಿಯಾಗಿ ಅವಾಗಲೇ ಮಾಡಿಬಿಟ್ಟು ಕೊಡ್ತಾ ಇರಬೇಕು, ಹಾಗೆ ತಿಂತಾ ಇರ್ತಾರೆ ಅವರು. ಸೊ ಹಾಗಾಗಿ ಮಕ್ಕಳಿಗೆ ರೆಡಿ ಮಾಡಿಸ್ತಾ ಇದ್ದೀನಿ. ನಮ್ಮ ಗವ್ಯಗೆ ಸ್ಕೂಲ್ಗೆ ಹೋಗೋದಂದರೆ ತುಂಬ ಇಂಟ್ರೆಸ್ಟು. ಅದೇನೋ ಗೊತ್ತಿಲ್ಲ ಅವಳಿಗೆ. ಈವನ್ ಅವಳಿಗೆ ಸ್ಯಾಟರ್ಡೆ ಸಂಡೇ 2 ಡೇಸ್ ಹಾಲಿಡೇ ಇರುತ್ತೆ. ಸ್ಯಾಟರ್ಡೇ ಬಂದರೆ ಗಮ್ಯಾಗೆ ಸ್ಯಾಟರ್ಡೇ ಕೂಡ ಇರುತ್ತೆ. ಗಮ್ಯ ಮಾತ್ರ ಸ್ಕೂಲಿಗೆ ಹೋಗ್ತಾಳೆ, ನಾನು ಯಾಕೆ ಹೋಗಲ್ಲ ಅಂತ ಕೇಳ್ತಿರ್ತಾಳೆ. ಅಂದರೆ ಇನ್ನು ಅವಳಿಗೆ ಅಷ್ಟೊಂದು ಇಂಟ್ರೆಸ್ಟು ಸ್ಕೂಲ್ಗೆ ಹೋಗೋದು ಅಂದರೆ. ಆಮೇಲೆ ಬಾಕ್ಸ್ ಕೂಡ ಅಷ್ಟೇ, ಸ್ನ್ಯಾಕ್ಸ್ ಬಾಕ್ಸು ಏನು ಕೊಟ್ಟರು ಕೂಡ ಅವಳು ಎಲ್ಲ ಫುಲ್ ಖಾಲಿ ಮಾಡ್ಕೊಂಡು ಬರ್ತಾಳೆ. ಫುಲ್ಲು ಒಂಥರ ಎಷ್ಟು ಡಿಗ್ನಿಟಿ ಮೇಂಟೈನ್ ಮಾಡ್ತಾಳೆ ಅಂದರೆ ನನಗಂತೂ ಅಷ್ಟು ಖುಷಿ ಆಗುತ್ತೆ ನಮ್ಮ ಗವ್ಯನ ನೋಡಿದ್ರೆ. ಸೊ ಗವ್ಯ ಅಂತೂ ರೆಡಿ ಆದ್ಲು. ಇನ್ನು ಗಮ್ಯಾಗೆ ರೆಡಿ ಮಾಡಿಸ್ತಾ ಇದ್ದೀನಿ. ನಮ್ಮನೇಲಂತೂ 2 ಮಕ್ಕಳಿದ್ದಾರೆ. ಸೊ ಬೆಳಗ್ಗೆ ಅಂತೂ ಎಷ್ಟು ಬೇಗ ಎದ್ದರೂ ಕೂಡ ಟೆನ್ಷನ್ ಆಗೇ ಇರುತ್ತೆ. ಈವನ್ ಮಕ್ಕಳು ಕರೆಕ್ಟು ಟೈಮ್ಗೆ ಸ್ಕೂಲ್ಗೆ ಹೋದ್ರೇ ಒಂಥರ ಖುಷಿ ಆಗುತ್ತೆ. ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಇನ್ನು ಟೀಚರ್ಸ್ ಕೂಡ ಬೈತಾರೆ, ನಮಗೂ ಕೂಡ ಬೇಜಾರಾಗುತ್ತೆ. ಈವನ್ ಮಕ್ಕಳು ಕೂಡ ಅಪ್ಸೆಟ್ ಆಗಿಬಿಡ್ತಾರೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಬೇಗ ಎದ್ದಾಳಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಒಂದೊಂದು ದಿನ ನಾನು ಎದ್ದು ಎಲ್ಲ ಕೆಲಸ ಮುಗಿಸಿದ್ರು ಕೂಡ ಮಕ್ಕಳು ಎದ್ದಾಳಲ್ಲ. ಸೊ ಇನ್ನು ಅದೊಂದು ಕೆಲಸ, ಮಕ್ಕಳನ್ನ ಎಬ್ಬರಿಸಿ ಮತ್ತು ಅವ್ರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಊಟ ಮಾಡಿಸಿ ಸ್ಕೂಲ್ಗೆ ಕಳಿಸೋಷ್ಟರಲ್ಲೇ ಇನ್ನು ಅದೊಂದು ಟೆನ್ಷನ್
ಟೆನ್ಷನು. ಹೆಂಗೆ ಮಾಡಿದ್ರು ಕೂಡ ಮದರ್ಸ್ಗಂತೂ ಟೆನ್ಷನ್ ಇದ್ದೇ ಇರುತ್ತಲ್ಲ. ಸೊ ಮಾರ್ನಿಂಗ್ ಟೈಮು ಎಕ್ಸ್ಪೆಷಲಿ ಮಾರ್ನಿಂಗೇ ಜಾಸ್ತಿ ಟೆನ್ಷನು. ಆ್ಯಂಡ್ ಒಬ್ಬರಿರೋ ಮಗುಗೆ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ಆ್ಯಂಡ್ ಈ ಥರ ಇಬ್ಬರು ಮಕ್ಕಳು ಇದ್ದರೆ ಅಂತೂ ರಿಯಲಿ ಕಷ್ಟ ಆಗಿಬಿಡುತ್ತೆ. ಸೊ ನನಗೊಂಥರ ಕಷ್ಟ ಆಗ್ತಾ ಇದೆ. ಆ್ಯಂಡ್ ಏನಂತಂದರೆ ಸ್ವಲ್ಪ ಖುಷಿಯಾಗಿ ಮಾಡಿದ್ರೆ ಏನೂ ಅನಿಸಲ್ಲ. ನಮ್ಮ ಮಕ್ಕಳು ಕೂಡ ಒಂದೊಂದು ದಿವಸ ಬೆಳಗ್ಗೆನೇ ಅಳೋದು, ಕಾಟ ಕೊಡೋದೆಲ್ಲ ಮಾಡ್ತಿರ್ತಾರೆ. ಸೊ ನಾವು ಹಾಗೆ ಮ್ಯಾನೇಜ್ ಮಾಡ್ತಾ ಇರ್ತೀವಿ, ನಾನು ನಮ್ಮ ಹಸ್ಬೆಂಡು. ಇವಾಗ ಪೆಸರಟ್ಟು ಹಾಕೋಣ ಬನ್ನಿ. ಇಲ್ಲಿ ನಾವು ಪೆಸರಟ್ಟು ಹಾಕಬೇಕಾದ್ರೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕು. ಆ್ಯಕ್ಚುಲಿ ನಾವು ದೋಸೆ ಹಾಕಬೇಕಾದ್ರೆ ಪ್ಯಾನ್ ಫುಲ್ ಬಿಸಿ ಮಾಡ್ಕೊಂಡು ದೋಸೆ ಹಾಕ್ತೀವಲ್ಲ, ಸೊ ಇಲ್ಲಿ ಆ ಥರ ಮಾಡಬಾರ್ದು. ಪ್ಯಾನ್ ಲೈಟಾಗಿ ಬಿಸಿ ಆಯಿತು ಅಂದರೆ ಇಮ್ಮಿಡಿಯೇಟ್ಲಿ ಒಂದು ಚೌಟ್ ಬ್ಯಾಟರ್ನ ತೊಗೊಂಡು ನಾವು ದೋಸೆನ ಹಾಕ್ಕೋಬೇಕು. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಸೊ ನಮಗೆ ಈ ಥರ ಎಡ್ಜಸ್ಸಲ್ಲಿ ಏನಾದರೂ ದಪ್ಪ ಬಂತು ಅಂತಂದರೆ, ಸೊ ನಾನೇನು ಮಾಡ್ತೀನಿ ಅಂತಂದರೆ, ಅಲ್ಲಿ ನಮಗೆ ಈ ಚೌಟಲ್ಲಿ ಸ್ಪ್ರೆಡ್ ಮಾಡೋಕ್ಕಾಗಿಲ್ಲ ಅಂತಂದರೆ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ಆ ಸ್ಪೂನಿಂದ ನಾವು ಈ ಥರ ಲೈಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಈವನ್ ಎಡ್ಜಸ್ಸಲ್ಲಿ ಕೂಡ ನಮಗೆ ದೋಸೆ ದಪ್ಪ ಬರಲ್ಲ, ಅಲ್ಲಿ ಕೂಡ ಫುಲ್ ತೆಳ್ಳಗೆ ಬರುತ್ತೆ. ಸೊ ನಾನಂತೂ ಯಾವಾಗಲೂ ಈ ಥರನೇ ಮಾಡ್ತಾ ಇರ್ತೀನಿ. ಆ್ಯಂಡ್ ಇವಾಗ ನಾವು ಆಯಿಲ್ನ ಮೇಲೆ ಹಾಕ್ಕೋಬೇಕು. ನಿಮ್ಗೇನಾದರೂ ಆಯಿಲ್ ಪ್ಲೇಸಲ್ಲಿ ತುಪ್ಪ ಬಟರ್ ಬೇಕಂದ್ರೂ ಹಾಕ್ಕೋಬೋದು. ಆ್ಯಂಡ್ ನಾನು ಸ್ವಲ್ಪ ಜೀರಿಗೆನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಿಮಗೇನಾದರೂ ಜೀರಿಗೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಆನಿಯನ್ಸ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ಆನಿಯನ್ಸು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹಾಕ್ಕೊಂಡ್ರೆ. ನಿಮಗೇನಾದರೂ ಆನಿಯನ್ಸ್ ಬೇಡ ಅಂತಂದರೆ ಆನಿಯನ್ಸ್, ಜೀರಿಗೆ ಎಲ್ಲನೂ ಸ್ಕಿಪ್ ಮಾಡ್ಕೋಬೋದು. ಓನ್ಲಿ ಪ್ಲೇನ್ ಪೆಸರಟ್ಟು ಆದರೂ ಮಾಡ್ಕೋಬೋದು. ಇದು ಬಂದು ಆನಿಯನ್ ಪೆಸರಟ್ಟು ಅಂತ ಹೇಳ್ತೀವಿ ನಾವು. ಫ್ಲೇಮ್ನ ಮಾತ್ರ ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡು ನಾವು ಈ ದೋಸೆನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಒಂದು ಸೈಡ್ ರೋಸ್ಟ್ ಆಯಿತು ಅಂದರೆ ಸಾಕು. ಸೊ ಆಟೋಮೆಟಿಕ್ಕಾಗಿ ನೋಡಿ ಎದ್ದಾಳುತ್ತೆ ದೋಸೆ. ಇವಾಗ ಇದನ್ನು ನಾವು ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಬಿಸಿ ಬಿಸಿಯಾಗಿ ಚಟ್ನಿ ಜೊತೆ ಸರ್ವ್ ಮಾಡಿಕೊಂಡ್ರೆ ರಿಯಲಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ನೋಡಿ ನಮ್ಮ ಮಕ್ಕಳಂತೂ ಪ್ಲೇಟ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಸೊ ರೆಡಿ ಮಾಡಿಸಿ ಕರ್ಕೊಂಬಂದೆ. ಇನ್ನು ಬಿಸಿ ಬಿಸಿ ದೋಸೆ ಹಾಕ್ಕೊಡು ಮಮ್ಮಿ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಸರಿ ವೆಯ್ಟ್ ಮಾಡಿ ಹಾಕ್ಕೊಡ್ತೀನಿ ಅಂತ ಹೇಳಿ ಹಾಕ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ಗೆ ತುಂಬ ಬಿಸಿ ಬಿಸಿ ಐಟಮ್ಸ್ನ, ಅಂದರೆ ಲೈಕ್ ಊಟ ಆಗಲಿ ಟಿಫನ್ ಆಗಲಿ ಏನೇ ಆಗಲಿ ಅವ್ರಿಗೆ ಬಿಸಿ ಬಿಸಿ ತಿನ್ನೋದೇ ತುಂಬ ಇಷ್ಟ ಆಗುತ್ತೆ. ಸೊ ಅವ್ರನ್ನ ನೋಡಿ ಇವರು ಕೂಡ ಕಲ್ತಿದ್ದಾರೆ, ಬಿಸಿ ಬಿಸಿ ಬೇಕು ಅಂತ ಕೇಳ್ತಾರೆ. ಆ್ಯಕ್ಚುಲಿ ಮಕ್ಕಳು ಪೇರೆಂಟ್ಸ್ ಏನು ಮಾಡ್ತಾರೋ ಅದನ್ನೇ ಮಾಡ್ತಾರಲ್ಲ, ಸೊ ಹಾಗಾಗಿ. ಸೊ ಇನ್ನು ದೋಸೆ, ಇಡ್ಲಿ ಮತ್ತು ಚಪಾತಿ ಇದೆಲ್ಲ ಬಿಸಿ ಇದ್ರೇ ಒಂಥರ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತಲ್ಲ. ಇನ್ನು ಸೊ ತಿಂತಾ ಇದ್ದಾರೆ ಮಕ್ಕಳು ಕೂಡ. ಆ್ಯಂಡ್ ಇಬ್ಬರಿಗೂ ದೋಸೆ ಹಾಕ್ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಮಕ್ಕಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಇನ್ನು ಟಿಫನ್ ಹಾಕ್ಕೊಡ್ತೀನಿ. ಮಕ್ಕಳು ತಿಂಡಿ ತಿನ್ನೋ ಅಷ್ಟರಲ್ಲಿ ಇನ್ನು ಅವ್ರ ಅಪ್ಪ ಸ್ನಾನ, ಎಕ್ಸಸೈಸಸ್ಸು ಎಲ್ಲ ಮುಗಿಸಿ ರೆಡಿಯಾಗಿ ಬಂದುಬಿಡ್ತಾರೆ. ಅಷ್ಟೊತ್ತಿಗೆ ಮಕ್ಕಳದು ತಿಂಡಿ ತಿನ್ನೋದು ಆಗೋಗುತ್ತೆ. ಇನ್ನು ಅವರಪ್ಪ ತಿಂಡಿ ತಿಂದ್ಕೊಂಡು ಇನ್ನು 3 ಜನನೂ ಹೊರಟೋಗ್ಬಿಡ್ತಾರೆ. ಸೊ ಫಸ್ಟ್ ಗವ್ಯನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ, ಆಮೇಲೆ ಗಮ್ಯನ ಡ್ರಾಪ್ ಮಾಡಿ, ಆಮೇಲೆ ಅವರು ಡ್ಯೂಟಿಗೆ ಹೋಗೋದು. ಸೊ ಅಟ್ ಎನಿ ಕಾಸ್ಟ್ 9, 10, 9:15ಗಂತೂ ಕಂಪಲ್ಸರಿ ಮನೆ ಬಿಡಲೇಬೇಕು 3 ಜನ. ಗವ್ಯ ದೋಸೆ ಹೇಗಿದೆ ಗವ್ಯ? ಸೂಪರ್, ಚೆನ್ನಾಯ್ತಾ? ಇಷ್ಟ ಆಯ್ತಾ? ಹೆಲ್ತಿ ಆ್ಯಂಡ್ ಕ್ರಿಸ್ಪಿ ದೋಸೆ. ಕ್ರಿಸ್ಪಿ ದೋಸೆ ಅಲ್ವಾ? ರಂಗೋಲಿ ದೋಸೆನಾ? ರಂಗೋಲಿ ದೋಸೆನಾ ಅದು? ಹೌದಾ? ನೋಡಿ ಹೊಸ ಹೆಸರು ಇಟ್ಟಿದ್ದಾಳೆ ನಮ್ಮ ಗವ್ಯ, ರಂಗೋಲಿ ದೋಸೆ ಅಂತೆ. ಓಕೆ, ತಿನ್ನು ಆಯಿತಾ? ಗುಡ್ ಗರ್ಲ್ಸ್. ಸೊ ಇನ್ನು ಸ್ನ್ಯಾಕ್ಸ್ ಬಾಕ್ಸ್ಗೆ ದೋಸೆನೇ ಕೇಳಿದ್ರು. ಒಂದು ಅರ್ಧ ದೋಸೆ, ಒಂದು ಚಿಕ್ಕದು ಆಪಲ್ಲು ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಇಬ್ರಿಗೂ. ಸೊ ಇನ್ನು 3 ಜನ ಹೋಗ್ತಾ ಇದ್ದಾರೆ. ಇನ್ನು ನಾನಂತೂ ಫುಲ್ ಕೆಲಸ, ಮನೇಲಿ ಫುಲ್ ಬ್ಯುಸಿ. ನಾನು ಯಾವಾಗಲೂ ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಫಸ್ಟು ಬ್ರೇಕ್ಫಾಸ್ಟ್ನ ಮಾಡಿ ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊತೀನಿ ಮನೇಲಿ. ಸೊ ಟೈಮ್ ಟು ಟೈಮ್ ನಾವು ಊಟ ಬ್ರೇಕ್ಫಾಸ್ಟ್ ಮಾಡಿದ್ರೆ ನಮಗೂ ಹೆಲ್ತ್ಗೆ ಒಳ್ಳೇದಲ್ಲ. ಸೊ ಹಾಗಾಗಿ ನನ್ನ ಬ್ರೇಕ್ಫಾಸ್ಟು ರೆಡಿ ಆಯಿತು. ಸೊ ಇವಾಗ ನಾನಂತೂ ಬ್ರೇಕ್ಫಾಸ್ಟ್ ಮಾಡಬೇಕು, ತುಂಬ ಹೊಟ್ಟೆ ಹಸಿತಿದೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಸೊ ನಾವು ಯಾವಾಗಲೂ ನಾರ್ಮಲ್ ದೋಸೆನ ಪ್ರಿಪೇರ್ ಮಾಡ್ತಿರ್ತೀವಿ, ದೋಸೆ, ಇಡ್ಲಿ. ಸೊ ಅದೆಲ್ಲ ರೈಸಿಂದ ಮಾಡ್ತೀವಿ. ಸೊ ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಇದು ಟೇಸ್ಟಿಯಾಗಿರುತ್ತೆ ಆ್ಯಂಡ್ ನಮಗೆ ಹೆಲ್ತಿ ಕೂಡ. ಸೊ ಹಾಗಾಗಿ ಸೊ ಈ ಥರ ದೋಸೆನ ಅವಾಗವಾಗ ಟ್ರೈ ಮಾಡಿ, ಡೆಫಿನೆಟಾಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಓಕೆನಾ? ಹಲೋ. ಸೊ ಇವಾಗಂತೂ ಟೈಮ್ ಆಲ್ರೆಡಿ 11:30 ಆಗ್ತಿದೆ.
ನೋಡಿ ನಮ್ಮದು ಇವಾಗ ಕಾಫಿನ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಮನೇಲಿ ತುಂಬ ಕೆಲಸ ಆಯ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸಿ ಸ್ನಾನ ಮಾಡಿ ಇವಾಗ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ. ರೆಡಿ ಆಗಿಬಿಟ್ಟು ಗವ್ಯ ಸ್ಕೂಲ್ ಹತ್ರ ಹೋಗಿ ಗವ್ಯನ ಕರ್ಕೊಂಡು ಬರಬೇಕು. ಓಕೆ, ಇನ್ನು ಗವ್ಯ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಗವ್ಯನ ಕರ್ಕೊಂಬರೋಕ್ಕೆ. ಆ್ಯಂಡ್ ತುಂಬ ಬಿಸಿಲಿದೆ, ಅದರಲ್ಲಿ ತುಂಬ ಡಸ್ಟ್ ಇರುತ್ತೆ ಆ ರೋಡಲ್ಲಿ. ಸೊ ಹಾಗಾಗಿ ಸ್ಪೆಕ್ಟ್ಸ್ನ ಹಾಕ್ಕೊಂಡು ಹೋಗ್ತೀನಿ. ಆಮೇಲೆ ನಮ್ಮ ಮನೆ ಮುಂದೆ ಒಂದು ಖಾಲಿ ಸೈಟ್ ಇದೆ, ಅದರಲ್ಲಿ ಸಿಕ್ಕಾಪಟ್ಟೆ ಗ್ರಾಸ್ ಬೆಳೆದಿದೆ. ನೋಡಿ ಹಸುಗಳೆಲ್ಲ ಬಂದು ತಿಂತಾ ಇದ್ದಾವೆ. ಹಲೋ ಫ್ರೆಂಡ್ಸ್, ನೋಡಿ ನಮ್ಮ ಗವ್ಯ ಸ್ಕೂಲಿಂದ ಬಂದು ನೋಡು, ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು. ಸೊ ನಾವು ಗಮ್ಯಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಗಮ್ಯ ಬರೋದು ಇನ್ನೂ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಸೊ ಅದಕ್ಕೆ ಇಲ್ಲೇ ನಮ್ಮ ಶಾಪಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೀವಿ. ಗವ್ಯ ಸ್ಕೂಲಲ್ಲಿ ಏನು ಮಾಡಿದೆ ಆಟ ಆಡ್ದ? ಏನು ಆಟ ಆಡಿದೆ? ಮೊಮ್ಮು ತಿಂದ. ಆಮೇಲೆ ಆಟ ಆಡಿದೆ. ನೆಕ್ಸ್ಟ್ ಆಟ ಆಡಿದೆ. ಏನು ಆಟ ಆಡಿದೆ? ಜಾರಿ ಬಂಡಿ ಅಂತೆ. ಜಾರಿ ಬಂಡಿ ಆಡಿದ್ಲಂತೆ. ಗೊತ್ತಾ ನಿಮಗೆ ಜಾರಿ ಬಂಡಿ ಅಂದರೆ? ಸರಿ, ಓಕೆ. ಆಮೇಲೆ ನಮ್ಮದು ಫ್ಯಾಮ್ಲಿ ಫೋಟೋ ಸ್ಕೂಲಲ್ಲಿ ಕೊಡಿ ಅಂತ ಕೇಳಿದರು. ಸೊ ಫ್ಯಾಮ್ಲಿ ಫೋಟೋ ಕಳಿಸಿದ್ದೀನಿ. ಏನು ಮಾಡಿದೆ ಫ್ಯಾಮ್ಲಿ ಫೋಟೋಲ್ಲಿ? ಏನು ಮಾಡಿಸಿದ್ರು ಅವರು? ಏನೂ ಮಾಡಿಸಿಲ್ಲ. ಏನೋ ಆ್ಯಕ್ಟಿವಿಟಿ ಮಾಡಿಸ್ತಾರೆ ಅಂತ ಹೇಳಿದ್ರು. ಏನು ಆ್ಯಕ್ಟಿವಿಟಿ ಮಾಡಿಸಿದ್ರು? ಡ್ಯಾನ್ಸ್ ಮಾಡಿಸಿದ್ರಂತೆ. ಸೊ ಅದೆಲ್ಲ ಪಿಕ್ಸು ವೀಡಿಯೋಸು ಅದೆಲ್ಲ ಮತ್ತೆ ಅವ್ರ ಮೇಲ್ ಮಾಡ್ತಾರೆ ಸ್ಕೂಲಿಂದ. ನೆಕ್ಸ್ಟ್ ಏನು ಮಾಡಿದೆ? ನೀನು ಹೇಳು ಫಸ್ಟ್ ಏನು ಮಾಡಿದೆ ಅಂತ. ಸೊ ಇನ್ನು ಟೈಮ್ ಆಯಿತು. ಬಸ್ ಸ್ಟಾಪ್ಗೆ ಬಂದು ಗಮ್ಯನ ಕೂಡ ಪಿಕಪ್ ಮಾಡ್ಕೊಂಡ್ವಿ. ಸೊ ಬಸ್ ಸ್ಟಾಪಲ್ಲೇ ಬಂದು ಪಿಕಪ್ ಮಾಡ್ಕೋಬೇಕು. ಹೌದಾ? ಗೇಟ್ ತೆಗಿ. ಇವನ್ ಬಂಗಾರ ಏನು ಮಾಡ್ತಿದ್ದೀರಾ ಇಬ್ಬರು? ನಿಂದು ಬೇರೆ ಸ್ಕೂಲು ಫುಲ್ ಆಯಿತಾ? ನಿಂದು ಬೇರೆ ಸ್ಕೂಲು, ಗಮ್ಯದು ಬೇರೆ ಸ್ಕೂಲ್ ಅಲ್ವಾ? ಸೊ ಹಾಗಾಗಿ ಡಿಫ್ರೆಂಟಾಗಿ ನಿಧಾನ ಕೇಳಬೇಕು. ಡಿಶಮ್ ಮಾಡೋದು ಏನು? ಕಿತ್ತಾಡಬಾರ್ದು ಸುಮ್. ಆಯಿತು, ನಿನ್ನ ಬುಕ್ ಬಂಗಾರ ನೋಡಿಲಿ ಗಮ್ಯ, ನಿನ್ನ ಬುಕ್ ನೀನು ಓದು, ಅವಳ ಬುಕ್ ಅವಳು ಓದ್ತಾಳೆ. ಓಕೆ. ಇವಾಗ ವೆಹಿಕಲ್ಸ್ ಈಗ ನೆಕ್ಸ್ಟ್ ಪೇಜ್ ಓಪನ್ ಮಾಡು. ಸೊ ಇನ್ನು ನೈಟ್ ಡಿನ್ನರ್ಗೆ ನಾನು ಚಪಾತಿ ಮತ್ತು ಎಗ್ ಮಸಾಲ ಕರ್ರಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಕರ್ರಿ ರೆಡಿ ಆಯಿತು, ಇವಾಗ ಚಪಾತಿನ ಮಾಡ್ತಾ ಇದ್ದೀನಿ. ಇನ್ನು ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ, ಬಿಸಿ ಬಿಸಿ ಚಪಾತಿ ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಮ್ಮ ಮಕ್ಕಳು ಹೇಗೆ ಆಟಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಬನ್ನಿ. ನೋಡಿ ಹಾಲಲ್ಲೆಲ್ಲನೂ ಎಲ್ಲ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ, ಏನೇನೋ ಇಟ್ಟಿದ್ದಾರೆ. ಆ್ಯಂಡ್ ಕಿಚನ್ ಐಟಮ್ಸು ಸೊ ಎಲ್ಲನೂ ಇಟ್ಬಿಟ್ಟು ನೋಡಿ ಆಟ ಆಡ್ತಿದ್ದಾರೆ ಇಬ್ಬರೂ. ಸೊ ನಮ್ಮ ಮನೇಲಿ ಹೀಗೆ ಇರುತ್ತೆ ಡೈಲಿನೇ, ತುಂಬ ಅಂದರೆ ತುಂಬ ತೀಟಿಕೆ ಮಾಡ್ತಾರೆ. ಸೊ ಬನ್ನಿ ಎಲ್ಲ ಚಪಾತಿ ಎಗ್ ಮಸಾಲ ಕರ್ರಿ ಊಟ ಮಾಡೋಣ. ಸೊ ಇನ್ನು ಎಲ್ಲ ಊಟ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೇ ಸತಿ ಮಕ್ಕಳನ್ನ ಆಚೆ ಕರ್ಕೊಂಡ್ಬಂದೆ. ಈಗ ಟೈಮ್ 7:30 ಆಗ್ತಿದೆ. ಸೊ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಸೊ ಈ ಮಕ್ಕಳೆಲ್ಲ ನಮ್ಮ ಏರಿಯಾದಲ್ಲಿ ಇರೋ ಮಕ್ಕಳೇನೆ. ಸೊ ಆಟ ಆಡ್ತಿದ್ದಾರೆ. ವಾಟ್ ಇಸ್ ದಿಸ್ ಗೇಮ್? ವಂಶಿಕಾ, ಎವ್ರಿಬಡಿ. ನಮ್ಮ ಗಮ್ಯ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ಮಧ್ಯಾಹ್ನ ಮಲ್ಕೊಂಡಿದ್ಲು. ಸೊ ಇನ್ನು ಸಾಯಂಕಾಲ ಫುಲ್ ಆಟ ಆಡಿದ್ಲು. ಇನ್ನು ಇವಾಗ ಬರಿತಾ ಇದ್ದಾಳೆ. ಈಗ ಟೈಮ್ ಆಲ್ರೆಡಿ 10 o'clock ಆಗ್ತಿದೆ. ಗವ್ಯ ಮಲಗಿದ್ದಾಳೆ, ಗಮ್ಯ ಹೋಮ್ವರ್ಕ್ ಮಾಡ್ತಿದ್ದಾಳೆ. ವೆರಿ ಗುಡ್ ಗರ್ಲ್ ಅಲ್ಲ? ಏನು ಬರಿತಿರೋದು ಅದು? ಸರ್ಕಲ್. ಸ್ಮಾಲ್ ಸರ್ಕಲ್, ಬಿಗ್ ಸರ್ಕಲಾ? ಓಕೆ. ನನಗಂತೂ ಫುಲ್ ನಿದ್ದೆ ಬರ್ತಾ ಇದೆ. ಬಟ್ ಗಮ್ಯ ಹೋಮ್ವರ್ಕ್ ಮಾಡ್ತಿದ್ದಾಳೆ. ಸೊ ಫಸ್ಟು ಹೋಮ್ವರ್ಕ್ನ ಫಿನಿಷ್ ಮಾಡಿ ಆಮೇಲೆ ಮಲ್ಕೊಳ್ಳೋಣ ಮಮ್ಮಿ ಅಂತ ಹೇಳ್ತಿದ್ದಾಳೆ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ.
ಅವಳು ಆ್ಯಕ್ಚುಲಿ ಮಧ್ಯಾಹ್ನ ಮಲ್ಕೊಂಡಿದ್ಲು, ಫುಲ್ ನಿದ್ದೆ ಬಂದಿತ್ತು ಅಂತ. ಆ್ಯಂಡ್ ಸಾಯಂಕಾಲ ಸ್ವಲ್ಪ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಆಟ ಆಡ್ತಿದ್ಲು. ಸೊ ಹಾಗಾಗಿ ಸ್ವಲ್ಪ ಹೋಮ್ವರ್ಕ್ ಮಾಡೋದು ಡಿಲೇ ಆಯಿತು. ಇವಾಗ ಹೋಮ್ವರ್ಕ್ ಮಾಡ್ತಿದ್ದಾಳೆ. ಸೊ ಡೈಲಿ 2 to 4 ಪೇಜಸ್ ಹೋಮ್ವರ್ಕ್ ಇರುತ್ತೆ. ಗಮ್ಮೆಗೆ ಫುಲ್ಲು ಹೋಮ್ವರ್ಕೇ ಇರುತ್ತೆ. ನನಗಂತೂ ಫುಲ್ ಖುಷಿ. ಯಾಕೆ ಗೊತ್ತಾ, ಲಾಸ್ಟ್ ಇಯರು ನರ್ಸರಿಯಲ್ಲಿದ್ದಾಗ ವೀಕ್ಲಿ ಒನ್ಸ್ ಮಾತ್ರ ಹೋಮ್ವರ್ಕ್ ಇರ್ತಿತ್ತು. ಸೊ ಇವಾಗಂತೂ ಡೈಲಿ ಹೋಮ್ವರ್ಕು, ಅದು ಒಂದು 1/2 hour ಆಗುತ್ತೆ ಒಂದು ಹೋಮ್ವರ್ಕ್ ಫಿನಿಷ್ ಮಾಡೋಕ್ಕೆ. ಬಟ್ ಹೋಮ್ವರ್ಕ್ ಮಾಡ್ತಾ ಇರಬೇಕಾದ್ರೂ ಸ್ವಲ್ಪ ನನಗೆ ರಿಲ್ಯಾಕ್ಸ್ ಸಿಗುತ್ತೆ ಅಂತ ಹೇಳಿ ನನಗೆ ಒಂಥರ ಖುಷಿ ಅಷ್ಟೇ. ಅಂದರೆ ಬಟ್ ಇನ್ನೊಂದೇನಂತಂದರೆ ಹೋಮ್ವರ್ಕ್ ಸ್ವಲ್ಪ ಜಾಸ್ತಿ ಇದ್ದರೆ ಅವ್ರಿಗೂ ಕೂಡ ಬೇಗ ಚೆನ್ನಾಗಿ ಪ್ರಾಕ್ಟೀಸ್ ಇರುತ್ತೆ ಆ್ಯಂಡ್ ಬೇಗ ಮರೆಯೋದು ಇಲ್ವಲ್ಲ. ಸೊ ಹಾಗಾಗಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್, ಟೇಕ್ ಕೇರ್, ಗುಡ್ ನೈಟ್.